ಬೆಂಗಳೂರಲ್ಲಿದ್ದರೆ ಸಂಡೇಸ್ ಮಾತ್ರ ಸ್ಲೋ ಮಾರ್ನಿಂಗ್ ಆಗಿರುತ್ತೆ. ಆದರೆ ನಮ್ಮೂರಲ್ಲಿರಬೇಕಾದ್ರೆ ಪ್ರತಿದಿನ ಸ್ಲೋ ಆಗೇ ನಡೀತಾ ಇದೆ. ನಮ್ಮ ಮನೆಯಿಂದ ಒಂದು ಮಿನಿ ವ್ಲಾಗ್ ಇದು ನಮ್ಮ ಮನೆ ಮೇಲೆ ಕಾಣುವಂಥ ಒಂದು ಒಳ್ಳೆ ವ್ಯೂ ನೋಡ್ಕೊಂಡು ಕೆಳಗಡೆ ಬಂದರೆ ಅಮ್ಮ ತೋಟದಿಂದ ಅವರೇಕಾಯಿ ತೊಗೊಂಡು ಬಂದು ಬಿಡಿಸ್ತಿದ್ದಾರೆ ಬೆಳಗ್ಗೆನೇ ಇದಕ್ಕಿನ ಬೆಳೆ ಮಾಡೋಕ್ಕೆ. ಯಾಕಂದರೆ ಸಂಡೇ ಒಂದು ಸತಿ ಬ್ರಂಚ್ ಆಗುತ್ತೆ, ಬ್ರೇಕ್ಫಾಸ್ಟ್ ಇರಲ್ಲ. ಅದಕ್ಕಂತ ಮಕ್ಕಳಿಗೆ ರಾತ್ರಿದು ಒಬ್ಬಟ್ಟೆ ಬಿಸಿ ಮಾಡಿಕೊಟ್ಟಿದ್ದಾರೆ. ನನ್ನ ಮಗನಿಗೆ ಹಾಲು ಜೊತೆ ತಿನ್ನೋಕ್ಕಿಷ್ಟ. ನಂತರ ಆಮೇಲೆ ಬ್ರೇಕ್ಫಾಸ್ಟ್ ಮುಗೀತು ಎಲ್ಲರದೂ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಷ್ಟರಲ್ಲೇ ಹೊರ್ಗಡೆ ಬಳೆಗಾರ ಬಂದಿದ್ದಾರೆ. ನಮ್ಮ ಅಮ್ಮಂಗೆ ಬಳೆ ಅಂದರೆ ತುಂಬ ಇಷ್ಟ. ಬಳೆ ಹಾಕಿಸ್ಕೊಳಕ್ಕಂತ ಕೂತಿದ್ರೆ ನಾನು ಹೋಗ್ಬಿಟ್ಟು ಕಂಪನಿ ಕೊಡ್ತಾಯಿದ್ದೆ. ನೋಡ್ತಾಯಿದ್ದೆ ಇದೆಲ್ಲ ಯೂಶ್ವಲಿ ಮದುವೆಗೆ ಹಾಕೋ ಬಳೆನೇ ತಾನೇ ಎಲ್ಲ ಕಡೆ. ನನ್ನ ಮಗಳಿಗೂ ಬಳೆ ಇಷ್ಟ ಆಯಿತು ಅಂತ ನಾನು, ಅಮ್ಮ 3 ಜನನೂ ಬಳೆ ಹಾಕಿಸ್ಕೊಂಡ್ರಿ. ಈಗಿತ್ತು ಅಷ್ಟರಲ್ಲಿ ನನ್ನ ತಮ್ಮನೂ ಮಕ್ಕಳನ್ನ ಹೇರ್ ಕಟ್ ಮಾಡ್ಸೋಕ್ಕಂತ ಕರ್ಕೊಂಡು ಹೋಗ್ತಾಯಿದ್ದಾನೆ. ಹೋಗ್ಬಿಟ್ಟು ಬಂದರೆ ಅವ್ರು 3 ಜನಕ್ಕೂ ಈಗ ಸ್ನಾನ ಆಗಬೇಕು. ಯಾಕಂದರೆ ಅವನು 3 ಜನಕ್ಕೂ ಕೂದಲು ಉದುರಿಸ್ಕೊಂಡು ಬಂದಿದ್ದಾರೆ. ನಮ್ಮಮ್ಮ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದು ಜಾಸ್ತಿ. ಈ ಬಾಕ್ಸ್ ನಾನಾಗಿದ್ದರೆ ಬಿಸಾಕ್ಬಿಟ್ಟಿರ್ತಾಯಿದ್ದೆ. ನಮ್ಮಮ್ಮ ನೋಡಿ ಅದನ್ನು ಹಾಗೆ ಇಟ್ಟು ಅದರಲ್ಲಿ ಕಲರ್ಸ್ ಹಾಕಿಡ್ತಾಯಿದ್ದಾರೆ ರಂಗೋಲಿಗೆ ಹಾಕೋದಕ್ಕಂತ ಅಂದ್ಬಿಟ್ಟು. ಆ ಒಣಗಾಕಿದ್ರಲ್ಲ ಸೀಗೆಕಾಯಿ ಸೋಪ್ ನಟ್ಟು, ಅದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು 1 hour ನೆನೆಸಿಟ್ಟಿದ್ದೆ ನಾನು. ನೆನೆಸ್ಬಿಟ್ಟು ಸ್ಕ್ವೀಸ್ ಮಾಡಿದೆ. ಅದು ಮಿಕ್ಕಿದನ್ನು ಜಾರ್ಗೆ ಹಾಕಿದ್ರೆ ನೋಡಿ ಎಷ್ಟು ನೊರೆ, ಶಾಂಪುಗಿಂತ ಫುಲ್ಲು ಫೋಮ್ ಬರುತ್ತೆ. ಇದು ಒಂದು ಒಳ್ಳೆ ಬೆಸ್ಟ್ ರೆಮಿಡಿ. ನಾನು ಆಲ್ರೆಡಿ ಇದನ್ನು ರೆಡಿಮೇಡ್ ಪೌಡರ್ಸ್ ಆನ್ಲೈನ್ ಆರ್ಡರ್ ಮಾಡಿ ಯೂಸ್ ಮಾಡಿದ್ದೆ. ಅಮ್ಮಂಗೆ ಹೇಳಿದ್ದಕ್ಕೆ ಅಮ್ಮ ಎಲ್ಲ ಮನೆಯಲ್ಲೇ ರಾ ಆಗಿ ಒಣಗಿಸ್ತಾ ಇದ್ದಾರೆ, ಬಲ್ಕಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಾನು ಜಸ್ಟ್ ಹೇರ್ ಡ್ರೈ ಮಾಡಿದ್ದೀನಿ, ಅದರಲ್ಲಿ ವಾಶ್ ಮಾಡಿಬಿಟ್ಟು. ಕೂದಲು ಅಷ್ಟು ಸಿಲ್ಕಿ ಸಾಫ್ಟಾಗಿದೆ. ನಾನು ಕಂಡೀಷ್ನರ್ ಕೂಡ ಹಾಕಲಿಲ್ಲ, ಹಾಗೆ ಆರ್ಗ್ಯಾನಿಕ್ಕಾಗಿ ಬಿಡೋಣ ಅಂತ ಅಂದ್ಬಿಟ್ಟು. ಒಂಚೂರು ಫ್ರಿಝಿ ಇಲ್ಲ. ಯೂಶ್ವಲಿ ಸೀಗೆಕಾಯಿ ಹಾಕೋದೇ ಇಲ್ಲ, ಯಾಕಂದರೆ ಫ್ರಿಝಿ ಆಗುತ್ತೆ ಕೂದಲು ಅಂತ ಅಂದ್ಬಿಟ್ಟು. ಅದೇ ಈ ರೀತಿ ಹಾಕ್ಬಿಟ್ಟು ನೋಡಿ, ಒಂಚೂರು ಫ್ರಿಝಿನೆಸ್ ಇರಲ್ಲ. ಹೇರ್ ಫಾಲ್ ಅಂತೂ ನಂಗೆ ಇದರಿಂದ ನನ್ನ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ರೆಮಿಡಿ ನೆಕ್ಸ್ಟ್ ವೀಡಿಯೋನಲ್ಲಿ ಪೋಸ್ಟ್ ಮಾಡ್ತೀನಿ ನಾನು.